ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಆಯ್ತು, ಈಗ ಮುಖ್ಯಮಂತ್ರಿಗಳ ಮುಂದೆ ಮುನಿರತ್ನ ಅವರು ಬಂದಿದ್ದಾರೆ. ವೇದಿಕೆಯಲ್ಲೇ ಗನ್ಮ್ಯಾನ್ಗಾಗಿ ಶಾಸಕ ಮುನಿರತ್ನ ಅವರು ಮುಖ್ಯಮಂತ್ರಿಗಳ ಬಳಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಕನಕ ನಡೆ ನುಡಿ ಉತ್ಸವದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮುನಿರತ್ನ ಅವರು. ಮುಖ್ಯಮಂತ್ರಿಗಳ ಮುಂದೆ ಮುನಿರತ್ನ ಅವರು ಮಾಡಿಕೊಂಡಿರುವಂತಹ ಮನವಿ ಏನು ಹಾಗಾದ್ರೆ? ನಾನು ಎಲ್ಲೂ ಓಡಾಡಬಾರ್ದು ಅಂತೇಳಿ ನನಗೆ ಗನ್ಮ್ಯಾನ್ಗಳನ್ನು ಕೊಟ್ಟಿಲ್ಲ. ಗನ್ಮ್ಯಾನ್ ಕೊಟ್ಟರೆ ಇವನ್ನೆಲ್ಲ ನಾವು ಓಡಾಡ್ತಾನೆ. ಗನ್ಮ್ಯಾನ್ ಕೊಟ್ಟಿಲ್ಲ ಅಂದರೆ ಮನೇಲಿರ್ತಾನೆ, ನಾವು ಅಲ್ಲಲ್ಲಿ ಮೊಟ್ಟೆಲಿ ಹೊಡಿಬೋದು, ಕಲ್ಲಲ್ಲಿ ಹೊಡಿಬೋದು, ಮಸಿ ಬಳಿಬೋದು ಅಂತ ನನ್ನನ್ನು ಮನೇಲಿ ಕುಂತ್ಕೊಂಡ್ಲಿ ಅಂತ ಮಾಡ್ತಾ ಇದ್ದಾರೆ. ಗನ್ಮ್ಯಾನ್ ಕೊಟ್ಟು ನನಗೆ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡೋಣ. ಇದು ಪ್ರಜಾಪ್ರಭುತ್ವ ದೇಶ. ಒಂದು ಶಾಸಕನ ಹಕ್ಕನ್ನು ಕಸ್ಕೊಳ್ಳೋದು ಬೇಡ. ನಾನು ತಮಗೂ ಮನವಿ ಕೊಟ್ಟಿದ್ದೀನಿ, ಕೋರ್ಟ್ಗೂ ಹೋಗಿದ್ದೀನಿ, ಭಾಳಷ್ಟು ನೊಂದಿದ್ದೀನಿ. ಈ ನೊಂದಂಥ ಒಬ್ಬ ಶಾಸಕನಿಗೆ ಸಹಾಯ ಮಾಡ್ತೀರಿ ಅಂತ ನಾನು ಭಾವಿಸ್ತೀನಿ. ನಾನು ಎಲ್ಲೂ ಓಡಾಡಬಾರ್ದು ಅಂತೇಳಿ. ಇನ್ನು ಶಾಸಕ ಮುನಿರತ್ನ ಅವರು ವೇದಿಕೆಯ ಮೇಲೆ ಇಟ್ಟಂತಹ ಬೇಡಿಕೆಗೆ ಮುಖ್ಯಮಂತ್ರಿಗಳು ಕೂಡ ವೇದಿಕೆಯಲ್ಲೇ ತಿರುಗೇಟು ಕೊಟ್ಟಿದ್ದಾರೆ. ಮೊದಲು ಮುನಿರತ್ನ ಒಳ್ಳೆಯವನಾಗಿದ್ದ, ಈಗ ಈ ರೀತಿಯಾಗಿದ್ದಾನೆ, ಸಹವಾಸದಿಂದ ಮುನಿರತ್ನ ಹೀಗಾಗಿದ್ದಾನೆ ಅಂತ ಸಿದ್ದರಾಮಯ್ಯನವರು ಆ ವೇದಿಕೆಯಲ್ಲೇ ತಿರುಗೇಟನ್ನು ಕೊಟ್ಟಿದ್ದಾರೆ. ಹೋಗಿ ನಮ್ಮ ಜೊತೆ ಇದ್ದವನು ಅಲ್ಲೋ ಸೇರ್ಕೊಂಡಿದ್ಯಾ 2013ರಿಂದ 2018ರವರೆಗೆ ಪಾಪ ಒಳ್ಳೆಯವನಾಗಿದ್ದ. ಈಗಲೂ ಒಳ್ಳೆಯವರೇ ಸರ್, ಈಗ ಒಳ್ಳೆಯವನೇ. ಆದರೆ ಅವರ ಪಕ್ಷ ಇದೆಯಲ್ಲ, ಅಸಮಾನತೆಯನ್ನು ತೊಡೆದಾಕಂತ ಪಕ್ಷ ಅಲ್ಲ. 2013ರಿಂದ 2018ರವರೆಗೆ ನಾ ಹೇಳ್ದಾಗೆಲ್ಲ ಕೇಳ್ತಿದ್ದೆ. ನಾನು ಸಹಾಯ ಮಾಡಿದ್ದೆ. ಅಲ್ವೇನಯ್ಯ ಹೇಳು, ಅದು ಹೇಳಲೇ ಇಲ್ಲ ನೀನು. ಈಗ ನಾವು ಹೇಳ್ಕೊಂಡೇ ಹೊರತು ನಾನು ಸಹಾಯ ಮಾಡಿದ್ರು ಅಂತ ಹೇಳಲೇ ಇಲ್ಲ. ಇವನು ಸೋಮಶೇಖರ, ಬೈತಿ ಬಸವರಾಜ, ಇವ್ರು 3 ಜನ ಬರೋರು. 3 ಜನ ಕೆಲಸ ಮಾಡಿಸ್ಕೊಂಡು ಹೋಗ್ಬಿಡೋದು. ಸಾವಿರಾರು ಕೋಟಿ ರೂಪಾಯಿ ಕೆಲಸ. ಗೊತ್ತಾಯ್ತ ನಿನ್ಗೆ? ಮತ್ತೆ ಅದು ಹೇಳೇ ಇಲ್ಲ ಅವನು. ಕೂದಲು ಇದೀಗ ನಮ್ಮ ಜೊತೆಗೆ ಸ್ವತಃ ಶಾಸಕ ಮುನಿರತ್ನ ಅವರು ಸಂಪರ್ಕದಲ್ಲಿದ್ದಾರೆ. ಮುನಿರತ್ನ ಅವರೇ, ಗನ್ಮ್ಯಾನ್ ಬೇಕು ಅಂತ ಮುಖ್ಯಮಂತ್ರಿಗಳ ಬಳಿ ವೇದಿಕೆಯಲ್ಲೇ ನೀವು ಬೇಡಿಕೆಯನ್ನ ಇಟ್ರಿ. ಸೊ ಇದಕ್ಕೆ ಮುಖ್ಯಮಂತ್ರಿಗಳ ಸ್ಪಂದನೆ ಯಾವ ರೀತಿಯಾಗಿ ಸಿಕ್ತು, ಜೊತೆಗೆ ಯಾವ ಕಾರಣಕ್ಕಾಗಿ ಗನ್ಮ್ಯಾನ್ ಬೇಕು ಅಂತ? ಸರ್, ಈಗ ನನ್ನ ಮೇಲೆ ಅತ್ಯಾಚಾರ ಪ್ರಕರಣಗಳು, ದಲಿತ ದೌರ್ಜನ್ಯ ಕೇಸ್ಗಳು ಬಹಳಷ್ಟು ದಾಖಲಿಸಿ ಅದರ ಜೊತೆಲಿ ಗನ್ಮ್ಯಾನ್ಗಳನ್ನು ಸೇರಿಸ್ಬಿಟ್ಟಿದ್ದಾರೆ ಇವರು ಕೇಸಲ್ಲಿ. ಹಲೋ, ಗನ್ಮ್ಯಾನ್ಗಳನ್ನು ಸೇರಿಸ್ಬಿಟ್ರು. ಇವರು ಆರೋಪಿಗಳು ಶಾಸಕನ ಜೊತೆ ಅಂತ ಹೇಳಿ. ಆಯ್ತು, ಈಗ ಆರೋಪಿಗಳು ತಾನೆ, ಅಪರಾಧಿಗಳೇನಲ್ವಲ್ಲ. ಎಷ್ಟು ಜನ ಕೇಸ್ಗಳಿರೋರಿಗೆ ನೀವು ಗನ್ಮ್ಯಾನ್ಗಳನ್ನ ಯಾರಿಗನ್ನ ವಿಡ್ರಾ ಮಾಡಿದ್ದೀರಾ? ಬೇರೆ ಗನ್ಮ್ಯಾನ್ ಕೊಟ್ಟಿದ್ದೀರಿ. ನೀವು ಯಾರಿಗೂ ಕೊಡದೆ ಯಾರನ್ನು ಬಿಟ್ಟಿಲ್ವಲ್ಲ. ಗನ್ಮ್ಯಾನ್ ಕೊಟ್ಟಿದ್ದೀರಿ, ಎಸ್ಕಾಟ್ ಕೊಡ್ತೀರಿ, ಎಲ್ಲಾ ಮಾಡ್ತೀರಿ. ಇವತ್ತು ನನಗಿರುವಂತ ಪರಿಸ್ಥಿತಿ ಏನು? ಕಲ್ಲು ಹೊಡಿಯೋದು, ಮೊಟ್ಟೆ ಹೊಡಿಯೋದು, ಬಟ್ಟೆ ಹರಿಯೋದು, ಮುಖಕ್ಕೆ ಮಸಿ ಬೆಳೆಯೋದು, ನಾನು ಓದ್ ಕಡೆ ಎಲ್ಲ ನನ್ನ ಮೇಲೆ ಹಲ್ಲೆ ಮಾಡೋದು, ಇಷ್ಟೆಲ್ಲ ತೊಂದರೆಗಳು ಕೊಡ್ತಾ ಇದ್ರು ಸಹ ಇವತ್ತವರೆಗೂ ನನಗೆ ಗನ್ಮ್ಯಾನ್ ಕೊಡೋದಾಗ್ಲಿ, ರಕ್ಷಣೆ ಕೊಡೋದಾಗ್ಲಿ ಯಾವುದೂ ಇಲ್ಲ. ಎಸ್ಕಾಟ್ ಕೊಡ್ತಾರೆ, ಎಂತೆಂತವ್ರು ಕೊಟ್ಟಿದ್ದಾರೆ. ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ಗೂ 2 ಗನ್ಮ್ಯಾನ್ಗಳು ಕೊಡ್ತಾರೆ. ನನಗೆ ಇಷ್ಟೊಂದು ಹಿಂಸೆ ಯಾಕೆ ಕೊಡ್ಬೇಕು? ಮುಖ್ಯಮಂತ್ರಿಗಳು ಒಳ್ಳೆಯವರು, ಅದರಲ್ಲಿ ಎರಡನೇ ಮಾತಿಲ್ಲ. ನಾನು ಅವ್ರಿಗೆ ಮನವಿ ಮಾಡ್ಕೊಂಡಿದ್ದೀನಿ. ಆದ್ರೆ ನನಗೆ ಕೊಡದೆ ಮಾಡಿರೋರು ಯಾರು ಅನ್ನೋದನ್ನ ತಾವು ಸ್ವಲ್ಪ ಪರಿಶೀಲನೆ ಮಾಡಿ. ಮುಖ್ಯಮಂತ್ರಿಗಳು ಅವ್ರೇನ್ ಕೊಡಲ್ಲ ಅಂತ ಹೇಳಲ್ಲ. ಈಗ ಅಧಿಕಾರ ಇರ್ಲಿ ಇಲ್ಲದೆ ಇರ್ಲಿ, ಅದು ಶಾಶ್ವತ ಅಲ್ಲ. ಅದು ಆದ್ರೆ ಶಾಸಕನ ಯಾವ ರೀತಿ ನಡ್ಸ್ಕೊಂತ ಇದಾರೆ ಇಡೀ ರಾಜ್ಯದಲ್ಲ, ಇಡೀ ದೇಶದಲ್ಲೇ ಇಂಥ ಒಂದು ಪ್ರಕರಣಗಳು ಆಗ್ತಾ ಇಲ್ಲ. ಎಲ್ಲಾದ್ರೂ ಉಂಟಾ ಈ ತರ? ಒಬ್ಬ MLA ತೀಚೆ ಬಿಸಾಕು ಅಂತ ಹೇಳೋದು, ಕಾರ್ಯಕ್ರಮ ಕರೀದೇ ಇರೋದು, ಬೆಳಗ್ಗೆ 7 ಗಂಟೆಯಿಂದಾನೆ ಸೋತೋಗಿರೋ ಅಂತ ಕುಸುಮಾನ್ ಕರ್ಕೊಂಡು ಒಬ್ಬ DCM ರೌಂಡ್ ಹೊಡಿತಾರೆ ಪಬ್ಲಿಕ್ ಜೊತೆ. ಅವ್ರು ಹೇಳ್ತಾರೆ ಎಲ್ಲಿ MLAನೇ ಇಲ್ಲ, ನಾನೇ MLA ಅಂತಾರೆ. MLA ಇವರೇ ಇನ್ಮೇಲೆ ಅಂತಾರೆ ಇವರು. ಏನಿವೆಲ್ಲ? ಆ ಕುಸುಮಾನ ಅಷ್ಟೊಂದು MLA ಮಾಡ್ಬೇಕು ಅಂದ್ರೆ
ಈ ಬೇರೆ ಎಲ್ಲ MLA ರಾಜೀನಾಮೆ ಕೊಟ್ಟು ನನ್ನನ್ನು ಯಾಕೆ ರಾಜೀನಾಮೆ ಕೇಳಬೇಕು? ನನ್ನನ್ನು ಯಾಕೆ ರಾಜೀನಾಮೆ ಕೊಡ್ಸಕ್ ಪ್ರಯತ್ನ ಮಾಡಬೇಕು? ನನ್ನ ಮೇಲೆ ಯಾಕೆ ಒತ್ತಡ ತರಬೇಕು? ರಾಜೀನಾಮೆ ಕೊಡು, ನಿನ್ ಮೇಲೆ ಕೇಸ್ ಹಾಕಲ್ಲ, ರಾಜೀನಾಮೆ ಕೊಡು, ಕೇಸ್ ಹಾಕಲ್ಲ. ಏನಕ್ಕೆ ಇಷ್ಟು ಹಿಂಸೆ ಕೊಡ್ತೀರಾ ಅಂದ್ರೆ ಕುಸುಮಾ MLA ಆಗೋರು, ಕುಸುಮಾ ಮಿನಿಸ್ಟರ್ ಆಗೋರು. ಏನಿವೆಲ್ಲ ಇಷ್ಟು ಕೆಟ್ಟದಾಗ ನಡ್ಕೊಳ್ಳೋದೊಂದು ಪ್ರಜಾಪ್ರಭುತ್ವ ದೇಶದಲ್ಲಿ? ನಿಮ್ಗೆ ಅಷ್ಟು ಅಭಿಮಾನ ಇದ್ರೆ ನೀವ್ ಬೇಕಾದ್ರೆ ಕುಣಗಲ್ದ ರಾಜೀನಾಮೆ ಕೊಡ್ಸ್ರಿ, ಇನ್ನೊಂದು ಯಾವ್ದಾನ ರಾಜೀನಾಮೆ ಕೊಡಿಸಿ, ಅವ್ರನ್ನ MLA ಮಾಡಿ, ಮಿನಿಸ್ಟರ್ ಮಾಡಿ, ನಿಮ್ಗೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನೀವು ಸ್ವತಂತ್ರರದು. ನನ್ನಂತವ್ನಿಗೆ ಯಾಕೆ ಇಷ್ಟೊಂದು ಗೋಳಿಕೋಬೇಕು? ಅಂದ್ರೆ ಯಾರಿಂದ ಈ ರೀತಿಯಾಗಿ ನಿಮ್ಮ ಮೇಲೆ ಬೆದರಿಕೆ ಇರೋದು? ಯಾರಿಂದ ನಿಮಗೆ ಬೆದರಿಕೆ ಇರೋದು? ಯಾರಿಂದ ದಾಳಿ ಆಗುವಂತ ಆತಂಕ ಇರೋದು? ಪ್ರೋಟೋಕಾಲ್ 4 ದಿವಸದಿಂದೇನೆ ಒಂದು ಇನ್ವಿಟೇಷನ್ ಬಂದಿತ್ತು. ಈ ತರ ಮುಖ್ಯಮಂತ್ರಿಗಳು ಬರ್ತಾ ಇದ್ರೆ ಸರ್ಕಾರದ ಕಾರ್ಯಕ್ರಮ ನೀವು ಅಧ್ಯಕ್ಷತೆ ವಹಿಸಬೇಕು, ಕ್ಷೇತ್ರದ ಶಾಸಕರು ಅಂತ ನನಗೆ ಹೇಳಿದ್ರು. ಗೌರವಯುತವಾಗಿ ಅದು ಪ್ರೋಟೋಕಾಲ್ ಇದೆ, ಕರೆಕ್ಟ್ ಆಗಿದೆ. ನಾನು ಹೋಗಿದ್ದೀನಿ. ಮುಖ್ಯಮಂತ್ರಿಗಳು 5:15 ಬರ್ತೀನಲ್ಲ, 5 ಗಂಟೆಗೆ ಹೋಗಿ ನಾನೇ ರಿಸೀವ್ ಮಾಡ್ಕೊಂಡಿದ್ದೀನಿ, ಕಾಯ್ಕೊಂಡಿದ್ದು. ಇದು ಕಾನೂನು, ಪ್ರೋಟೋಕಾಲ್ ಅಂತ ಕರಿತೀವಿ. ಇವರು 7 ಗಂಟೆಗೇನೆ ಬರೋದು, ಆ ಕುಸುಮಾನ್ ಕರ್ಕೊಳ್ಳೋದು, ಆ ಅಮ್ಮ ಬಂದು ಏನು ಜೊತೆಲೆ ಪಾದಯಾತ್ರೆ ಮಾಡೋದು, ಪಬ್ಲಿಕ್ ಜೊತೆ ಮೀಟಿಂಗ್ಗಳು ಮಾಡೋದು, ಇವ್ರಿಗೆ ಅದು ಮಾಡ್ಬೇಕು, ಇದು ಮಾಡ್ಬೇಕು. ಅವ್ರು ಹೇಳ್ತಾರೆ, ಇವರೇ ಇನ್ಮೇಲೆ MLA ಅಂತಾರೆ. ಕುಸುಮಾ ಮೇಲಿರೋ ಅಭಿಮಾನ, ಆ ಕುಸುಮಾ ಮೇಲಿರೋ ಗೌರವ ಒಂದು 2% ನನ್ನ ಮೇಲಿಟ್ರೆ ಕ್ಷೇತ್ರ ಉದ್ಧಾರ ಆಗತ್ತೆ. ಈ ಕ್ಷೇತ್ರ ಹಾಳಾಗೋಗೋದಕ್ಕೆ ಯಾರು ಕಾರಣ? ನೀವು ಯಾವ್ದು ಅನುದಾನ ಕೊಡ್ಬೇಡ್ರಿ, ನಿಮ್ಮ ಅನುದಾನದ ಅವಶ್ಯಕತೆ ಇಲ್ಲ. ಇಂದಿನ ನಮ್ಮ ಸರ್ಕಾರ ಕೊಟ್ಟಂತ ಅನುದಾನಗಳ ಕಾಮಗಾರಿಗಳನ್ನ ಪೂರ್ಣ ಮಾಡಕ್ ಬಿಡಿ ಸಾಕು. ಅದನ್ನ ಮಾಡಕ್ ಬಿಟ್ಬಿಡಿ ಸಾಕು. JP ಪಾರ್ಕ್ ಬಗ್ಗೆ ಹೋಗ್ತೀರಿ, JP ಪಾರ್ಕ್ ಅಲ್ಲಿ ನೀವು ನನಗೆ ನಡ್ಸ್ಕೊಂಡು ಎತ್ತು ಬಿಸಾಕವ್ ಈಚೆಗೆ ಅಂತೀರಿ. ನನ್ನ ಪೊಲೀಸ್ ಅವ್ರ ಮಾತು ಕೇಳಿ ಎತ್ತಿ ಈಚೆ ಬಿಸಾಕಿದ್ರು. ನಾನು ಗಾಂಧಿ ಫೋಟೋ ಹಿಡ್ಕೊಂಡ್ರೆ ಗಾಂಧಿಗೂ ಗೂಡ್ಸೆಗೂ ನಾಥೂರಾಮ್ ಗೂಡ್ಸೆ ಕೊಂದವರು ಅಂತ ಇದ್ರ ಕತೆ ಕಟ್ತಾರೆ. ಗಾಂಧಿನ ನ್ಯಾಯಕ್ಕೋಸ್ಕರ ಇಟ್ಕೊಳ್ಳೋದು, ಇಲ್ಲಿ RSS ಅಂತ ಅಲ್ಲ. ಅನ್ಯಾಯ ಆದಾಗ ಅದನ್ನ ಖಂಡಿಸೋದಕ್ಕೆ ಮಹಾತ್ಮ ಗಾಂಧೀಜಿ ಫೋಟೋ ಇಟ್ಕೊಂಡು ಧರಣಿ ಮಾಡೋದು ಈ ದೇಶದಲ್ಲಿ ಇರ್ತಕ್ಕಂಥ ಹಕ್ಕು. ಅಂಬೇಡ್ಕರ್ ಅವರಾಗ್ಲಿ, ಗಾಂಧೀಜಿ ಆಗ್ಲಿ. ಇವ್ರು ಮಾಡ್ತಾರೋ ಕೆಲಸ ಏನು? ಇದು ಸರಿನಾ? ಇದು ಇವ್ರು ಮಾಡೋದು? ಇಷ್ಟೊಂದು ತೊಂದರೆ ಯಾಕೆ ಕೊಡ್ಬೇಕು? ನಾನು ರಾಜೀನಾಮೆ ಕೊಟ್ರೆ ಹೋಗ್ಲಿ, ನಿಮ್ಗೆ ಒಳ್ಳೇದಾಗ, ಕ್ಷೇತ್ರಕ್ಕೆ ಒಳ್ಳೇದಾಗ ರಾಜೀನಾಮೆ ಇವತ್ತೇ ಕೊಡ್ತೀನಿ. ನಿಂತೋಗಿರೋ ಕೆಲಸಗಳೆಲ್ಲ ಪೂರ್ಣ ಮಾಡಿಸ್ಕೊಟ್ಬಿಡಿ, ಇವತ್ತೇ ರಾಜೀನಾಮೆ ಕೊಡ್ತೀನಿ. 1 ನಿಮಿಷನೂ ಲೇಟ್ ಮಾಡಲ್ಲ, ನನಗೆಲ್ಲ ಕೆಲಸ ಪೂರ್ಣ ಮಾಡ್ಕೊಡಿ. RR ನಗರದ ಟಾರ್ಚ್ ನಿಲ್ಲಿಸ್ತೀರಿ, ಫ್ಲೈಓವರ್ ನಿಲ್ಲಿಸ್ತೀರಿ, 5 ಫ್ಲೈಓವರ್ ನಿಲ್ಸಿದಿರಿ, 11 ಸ್ಕೂಲ್ ನಿಲ್ಸಿದಿರಿ, 2 ಸ್ವಿಮ್ಮಿಂಗ್ ಪೂಲ್ ನಿಲ್ಸಿದಿರಿ. 1-2 ನಿಲ್ಸಿರೋದು? ಒಂದು ಕಾಮಗಾರಿ ಆದ್ರೆ ಪರವಾಗಿಲ್ಲ. ನೀವು ಅನುದಾನ ಕೊಡೋದು ಬೇಡ, ಇರೋ ಅಂತ ವರ್ಕ್ ಆರ್ಡರ್ ಕೊಟ್ಟಿರೋದು ನಿಲ್ಸಿ, ಪೂರ್ಣಗೊಳಿಸ್ಕೊಡಿ. ನಿಲ್ಸಿರೋದು ಬೇಡ. ಥ್ಯಾಂಕ್ ಯು ಮುನಿರತ್ನ ಅವರೇ. ಉದ್ದಾರ ಗನ್. ಎಸ್ ಥ್ಯಾಂಕ್ ಯು ಮುನಿರತ್ನ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.